ಈ ಸ್ಕ್ರೀನ್ ಶಾಟ್ ನ ಒಮ್ಮೆ ಗಮನವಿಟ್ಟು ನೋಡಿ. ಇದರಲ್ಲಿ ನಿಮಗೆ ಸಸ್ಪೆಂಡೆಡ್ ಡ್ಯೂ ಟು ರಿಲೇಟೆಡ್ ಚಾನಲ್ ಅಂತ ಇದೆ. ಸೊ ಇಲ್ಲಿವರೆಗೂ ನಾವು ರಿವ್ಯೂಸ್ ಕಂಟೆಂಟ್ ನೋಡಿದ್ವಿ, ರಿಪಿಟೇಟಿವ್ ಕಂಟೆಂಟ್ ನೋಡಿದ್ವಿ, ಇವನ್ ವೈಲೇಷನ್ ಅಂತ ಬಂದ್ರು ಸಹ ಏನ್ ಮಾಡ್ಬೇಕು ಎಲ್ಲದನ್ನ ತಿಳ್ಕೊಂಡಿದ್ವಿ. ಬಟ್ ಈಗ ಕೆಲವು ಕ್ರಿಯೇಟರ್ಸ್ ಗೆ ಈ ರೀತಿಯ ಒಂದು ಹೊಸ ನೋಟಿಫಿಕೇಶನ್ಸ್ ಬರ್ತಿದೆ. ಸೊ ಈ ರೀತಿ ಬಂದ್ರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ್ರೆ ಅದು ಸಹ ಡಿಮಾನಿಟೈಸ್ ಆಗುತ್ತೆ, ಮುಂದೆ ಸಸ್ಪೆಂಡ್ ಆಗುವಂತಹ ಚಾನ್ಸಸ್ ಸಹ ಇರುತ್ತೆ. ಸೊ ನಿಮ್ಗೂ ಸಹ ಈ ನೋಟಿಫಿಕೇಶನ್ ಬರೋ ಮುಂಚೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಈ ರೀತಿಯ ನೋಟಿಫಿಕೇಶನ್ ಬರಬಾರ್ದಪ್ಪ ಅಂದ್ರೆ ಏನ್ ಮಾಡ್ಬೇಕು, ಸೊ ಯಾಕೆ ಈ ರೀತಿ ಬರ್ತಿದೆ, ಈ ರೀತಿ ಬಂದ್ರೆ ಚಾನಲ್ಗೆ ಏನ್ ಎಫೆಕ್ಟ್ ಆಗುತ್ತೆ, ಎಲ್ಲದನ್ನ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಲಿದೆ. ಸೊ ವಿಡಿಯೋನ ಲೈಕ್ ಹಾಗೂ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನನ್ನ ಒಬ್ಬ ಸಬ್ಸ್ಕ್ರೈಬರ್ಸ್ ರೀಸೆಂಟ್ ಆಗಿ ಈ ರೀತಿಯ ನೋಟಿಫಿಕೇಶನ್ ಬಂದಿದೆ ಅಂತ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ನಾನು ಅವರ ಚಾನಲ್ ನ ಚೆಕ್ ಮಾಡಿದಾಗ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ, ಅವರ ಚಾನಲ್ ಅಲ್ಲಿ ಎಲ್ಲಾ ಕಂಟೆಂಟ್ ಒರಿಜಿನಲ್ ಇದೆ. ಅಂದ್ರೆ ಚಾನಲ್ ಅಲ್ಲಿ ಇರುವಂತಹ ಎಲ್ಲಾ ವಿಡಿಯೋಸ್ ಅವ್ರ ಫೇಸ್ ತೋರಿಸಿನೇ ಮಾಡಿದ್ದಾರೆ. ಎಲ್ಲಿಂದಾದ್ರೂ ಬೇರೆ ಕಡೆಯಿಂದ ಕಾಪಿ ಮಾಡೋದಾಗ್ಲಿ ಅಥವಾ ಬೇರೆಯವರ ಕಂಟೆಂಟ್ ಹಾಕೋದಾಗ್ಲಿ ಮಾಡಿಲ್ಲ. ಸೊ ಎಲ್ಲಾ ಒರಿಜಿನಲ್ ಕಂಟೆಂಟ್, ಜೊತೆಗೆ ಯಾವುದೇ ರೀತಿಯ ಕಾಪಿ ರೈಟ್ ಸ್ಟ್ರೈಕ್ ಕೂಡ ಇಲ್ಲ. ಅದು ಬಿಡಿ, ಯಾವುದೇ ರೀತಿಯ ಕ್ಲೇಮ್ ಸಹ ಇಲ್ಲ. ಸರಿ ಬಿಡು, ಇವರ ಈ ಒಂದು ಚಾನಲ್ ಅಲ್ಲಂತೂ ಏನು ಪ್ರಾಬ್ಲಮ್ ಇಲ್ಲ. ಇವರು ಮೊದ್ಲೇನಾದ್ರೂ ಕಿತಾಪತಿ ಮಾಡಿದ್ರ, ಹಳೇದೇನಾದ್ರೂ ಲಿಂಕ್ ಇತ್ತ, ಅದನ್ನ ನೋಡಿದಾಗ ಒಂದಿತ್ತು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಅದೇನಂದ್ರೆ ಅವರ ಒಂದು ಹಳೆ ಚಾನಲ್ ಇತ್ತು, ಆದ್ರೆ ಇನ್ನಿಲ್ಲ. ದಿನಾಂಕ 29ನೇ ಅಕ್ಟೋಬರ್ 2025, ದಿನ ಬುಧವಾರ, ಸಮಯ ಮಧ್ಯಾಹ್ನದ 2:39. ಈ ಟೈಮಲ್ಲಿ ಅವರ ಹಳೆ ಚಾನಲ್ ಏನಿತ್ತಲ್ಲ, ಅದು ಆ ಒಂದು ಹಳೆ ಚಾನಲ್ ಅಲ್ಲಿ 3ಕ್ಕಿಂತ ಜಾಸ್ತಿ ಕಾಪಿರೈಟ್ ಸ್ಟ್ರೈಕ್ ಬಂತು. ಸೊ ಅದರಿಂದ ಆ ಚಾನಲ್ ಡಿಲೀಟ್ ಆಯ್ತು. ಸೊ ಇಲ್ಲಿವರೆಗೂ ಗೊತ್ತಾಯ್ತಲ್ಲ. ಸೊ ಇವರು ತಪ್ಪೇನ್ ಮಾಡಿದಾರಂದ್ರೆ, ಇವರು ಹಳೆ ಚಾನಲ್ ಕ್ರಿಯೇಟ್ ಮಾಡಿ ಅದನ್ನ ನಡೆಸ್ತಾ ಇದ್ರು. ಒಳ್ಳೆ ವ್ಯೂಸ್ ಬರ್ತಿತ್ತು, ಅದರಿಂದ ಅರ್ನಿಂಗ್ ಸಹ ಆಗ್ತಿತ್ತು. ಸೊ ಒಂದ್ ಹೋಟೆಲ್ ಇಂದ ಒಳ್ಳೆ ಬಿಸ್ನೆಸ್ ನಡೀತಾ ಇದೆ, ಇನ್ನೊಂದು ಹೋಟೆಲ್ ಓಪನ್ ಮಾಡಿದ್ರೆ ಡಬಲ್ ಬಿಸ್ನೆಸ್. ಸೊ ಅದೇ ರೀತಿ ಇವರು ಇನ್ನೊಂದ್ ಚಾನಲ್ ನ ಓಪನ್ ಮಾಡಿ ಅದರಿಂದನೂ ಅರ್ನಿಂಗ್ ಮಾಡಬಹುದಲ್ಲ. ಸೊ ಅವಾಗ ಇನ್ನೊಂದ್ ಚಾನಲ್ ನ ಓಪನ್ ಮಾಡಿ ಅದ್ರಲ್ಲೂ ಸಹ ವಿಡಿಯೋಸ್ ನ ಅಪ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ಇವರು ತಪ್ಪೇನ್ ಮಾಡಿದಾರ ಅಂದ್ರೆ, ಹಳೆ ಚಾನಲ್ಗೆ ಯಾವ ಮೊಬೈಲ್ ನಂಬರ್ ಕೊಟ್ಟಿದ್ರಲ್ಲ, ಅದೇ ಮೊಬೈಲ್ ನಂಬರ್ ಇಂದ ಹೊಸ ಚಾನಲ್ ನ ಓಪನ್ ಮಾಡಿದ್ದಾರೆ. ಸೊ ಇಲ್ಲಿ ನಾನು ನಿಮ್ಗೆ ಏನ್ ತಿಳಿಸ್ತಾ ಇದ್ದೀನಿ ಅಂದ್ರೆ, ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸ್ವಲ್ಪ ವರ್ಷಗಳ ಹಿಂದೆ ಕೊರೋನಾ ಟೈಮಲ್ಲಿ ಮನೆಯಲ್ಲಿ ಎಷ್ಟು ಜನ ಇದ್ರು ಅವರೆಲ್ಲ ಬೇರೆ ಬೇರೆ ಮಾಸ್ಕ್ ನ ಯೂಸ್ ಮಾಡ್ತಿದ್ರು, ಅಥವಾ ಒಂದೇ ಮಾಸ್ಕ್ ನ ಎಲ್ಲಾ ಮೆಂಬರ್ಸ್ ಯೂಸ್ ಮಾಡ್ತಿದ್ರು? ಆಬ್ವಿಯಸ್ಲಿ ಬೇರೆ ಬೇರೆ ಮಾಸ್ಕ್ ಯೂಸ್ ಮಾಡ್ತಿದ್ರಿ. ಯಾಕಂದ್ರೆ ಗೊತ್ತು, ಅದೊಂದು ಸಾಂಕ್ರಾಮಿಕ ರೋಗ. ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅಂಟು ರೋಗ. ಅದೇ ರೀತಿ ಸೊ ನೀವು ನಿಮ್ಮ ಹಳೆ ಚಾನಲ್ಗೆ ಹಾಗೂ ಹೊಸ ಚಾನಲ್ಗೆ ಒಂದೇ ಜಿಮೇಲ್ ಐಡಿ ಅಥವಾ ಮೊಬೈಲ್ ನಂಬರ್ ನ ಯೂಸ್ ಮಾಡಿದೀರಾ, ಅದರಲ್ಲಿ ನಿಮ್ಮ ಹಳೆ ಚಾನಲ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಆ ರೋಗ ಏನಿದೆ ಹೊಸ ಚಾನಲ್ಗೂ ಎಫೆಕ್ಟ್ ಆಗುತ್ತೆ. ಹಳೆ ಚಾನಲ್ ಏನಾದ್ರೂ ಡಿಲೀಟ್ ಆದ್ರೆ ಹೊಸ ಚಾನಲ್ಗೆ ಈ ರೀತಿಯ ಒಂದು ನೋಟಿಫಿಕೇಶನ್ ಬರುತ್ತೆ, ಸಸ್ಪೆಂಡೆಡ್ ಡ್ಯೂ ಟು ರಿಲೇಟೆಡ್ ಚಾನಲ್ ಅಂತ. ಇದರಲ್ಲಿ ಹಳೆ ಚಾನಲ್ ಇಂದ ಪ್ರಾಬ್ಲಮ್ ಆದ್ರೆ ಮಾತ್ರ ಹೊಸ ಚಾನಲ್ಗೆ ಬರುತ್ತೆ ಅಂತಲ್ಲ. ನಿಮ್ಮ ಹೊಸ ಚಾನಲ್ ಏನಾದ್ರೂ ಸ್ಟ್ರೈಕ್ ಬಂದು ಟರ್ಮಿನೇಟ್ ಆದ್ರೆ, ಅಥವಾ ಯಾವುದೇ ಬೇರೆ ಕಾರಣದಿಂದ ಟರ್ಮಿನೇಟ್ ಆದ್ರೂ ಆ ಹೊಸ ಚಾನಲ್ಗೆ ಹಳೆ ಚಾನಲ್ ಲಿಂಕ್ ಇರುತ್ತಲ್ಲ, ಹಳೆ ಚಾನಲ್ಗೆ ಅವಾಗ ಎಫೆಕ್ಟ್ ಆಗುತ್ತೆ. ಹಳೆ ಚಾನಲ್ ಇಂದ ಹೊಸ ಚಾನಲ್ಗೆ ಎಫೆಕ್ಟ್ ಆಗ್ಬೋದು, ಇಲ್ಲ ಹೊಸ ಚಾನಲ್ ಇಂದ ಹಳೆ ಚಾನಲ್ಗೂ ಸಹ ಎಫೆಕ್ಟ್ ಆಗ್ಬೋದು. ಸೊ ಈಗ ಯಾಕಾಯ್ತು ಗೊತ್ತಾಯ್ತಲ್ಲ. ಇಲ್ಲಿವರೆಗೆ ಹೇಳಿ ಅರ್ಧಕ್ಕೆ ನೇತಾಡಿ ಹೋಗೋದೇನ್ ಬೇಡ, ಇದರ ಸೊಲ್ಯೂಷನ್ ಏನು ಅದನ್ನು ಸಹ ತಿಳ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ನೋಡಿ, ಒಂದೇ ನಂಬರ್ ಇಂದ ಅಥವಾ ಜಿಮೇಲ್ ಐಡಿ ಇಂದ ಒಂದಕ್ಕಿಂತ ಜಾಸ್ತಿ ಚಾನಲ್ ನ ಓಪನ್ ಮಾಡಕ್ ಹೋಗ್ಬೇಡಿ. ಯಾಕಂತ ನಿಮ್ಗೆ ಆಲ್ರೆಡಿ ಈಗ ಗೊತ್ತಾಗಿದೆ. ಬೇರೆ ಬೇರೆ ನಂಬರ್ ಇದ್ರೆ ಒಳ್ಳೇದು, ಇಲ್ಲ ನಮ್ಗೆ ಆ ರೀತಿ ಮಾಡಕ್ ಆಗಲ್ಲ, ಅನಿವಾರ್ಯವಿದೆ ಅಂದಾಗ ನೀವು 2 ಚಾನಲ್ ಓಪನ್ ಮಾಡಿದ್ರು ಅದರಲ್ಲಿ ನೀವೇನ್ ಕಂಟೆಂಟ್ ಹಾಕ್ತಿರಲ್ಲ, ಅದು ಯಾವುದೇ ರೀತಿಯ ಸ್ಟ್ರೈಕ್ ಇಂದ ಅಥವಾ ಯಾವುದೇ ರೀತಿಯ ಕಮ್ಯುನಿಟಿ ಗೈಡ್ಲೈನ್ಸ್ ಇಂದ ಆ ಚಾನಲ್ ಟರ್ಮಿನೇಟ್ ಆಗ್ಬಾರ್ದು. ಆ ರೀತಿ ನೋಡ್ಕೊಳ್ಳಿ. ಸೊ ಆ ರೀತಿ ಕಂಟೆಂಟ್ ನ ನೀವು ಹಾಕ್ತೀರಾ, ನಿಮ್ಗೆ 100% ಕಾನ್ಫಿಡೆನ್ಸ್ ಇದೆ ಇದರಲ್ಲಿ ಎಲ್ಲಾ ಕಂಟೆಂಟ್ ಒರಿಜಿನಲ್ ಹಾಗೂ ಯಾವುದೇ ರೀತಿಯ ಸ್ಟ್ರೈಕ್ ಬರೋ ರೀತಿ ಇಲ್ಲ ಅಂದ್ರೆ, ಅವಾಗ ಮೇಂಟೈನ್ ಮಾಡ್ಕೋತಾ ಹೋಗಿ, ಏನು ಇಶ್ಯೂ ಆಗಲ್ಲ. ಸೊ ಈಗ ಇನ್ನೊಂದ್ ಕೇಸ್ ಏನಪ್ಪಾ ಅಂದ್ರೆ, ಸೊ ನಾವು ಆಲ್ರೆಡಿ ಒಂದಕ್ಕಿಂತ ಹೆಚ್ಚು ಚಾನಲ್ ನ ನಡೆಸ್ತಾ ಇದೀವಿ, ಎಲ್ಲದಕ್ಕೂ ಒಂದೇ ಜಿಮೇಲ್ ಐಡಿ ಇಂದ ಓಪನ್ ಮಾಡಿರೋದು ಅಥವಾ ಮೊಬೈಲ್ ನಂಬರ್ ನ ಕೊಟ್ಟಿರೋದು. ಸೊ ಅವಾಗ ನಾವೇನ್ ಮಾಡ್ಬೇಕು, ಸೊ ಅವಾಗ ಏನ್ ಮಾಡಿ, ನಿಮ್ಮ ಚಾನಲ್ ನ ಒಂದ್ಸತಿ ಚೆಕ್ ಮಾಡಿ. ಸೊ ಅಲ್ಲಿ ಏನಾದ್ರೂ ಸ್ಟ್ರೈಕ್ ಬರೋ ರೀತಿ ಕಂಟೆಂಟ್ ಇದೆನಾ, ಅಥವಾ ಯಾವ್ದಾದ್ರು ಯೂಟ್ಯೂಬ್ ಪಾಲಿಸಿನ ವೈಲೇಟ್ ಮಾಡುವಂತಹ ವಿಡಿಯೋಸ್ ಇದೆನಾ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಅದೇನಾದ್ರೂ ಇದ್ರೆ ತಕ್ಷಣ ಡಿಲೀಟ್ ಮಾಡ್ಬಿಡಿ.
ಸೊ ಅವಾಗ ನಿಮ್ಗೆ ಮುಂದೆ ಸ್ಟ್ರೈಕ್ ಸಹ ಬರಲ್ಲ, ನಿಮ್ಮ ಮಲ್ಟಿಪಲ್ ಚಾನಲ್ ಇದ್ರು ಅದು ಸೇಫ್ ಇರುತ್ತೆ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಿಮ್ಗೆ ಚಾನಲ್ ಚೆಕ್ ಮಾಡೋದಾಗ್ಲಿ ಅಥವಾ ಬೇರೆ ರೀತಿಯ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ಬೇಕಪ್ಪ ಅಂದ್ರೆ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ, ಅಲ್ಲಿ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಸೊ ಅಲ್ಲೇನಪ್ಪಾ ಅಂದ್ರೆ ಚಾನಲ್ ಚೆಕ್ ಮಾಡೋದಿದೆ, ರೀಲ್ಸ್ ಕಂಟೆಂಟ್ ಚೆಕ್ ಮಾಡೋದಿದೆ, ಅಥವಾ ಬೇರೆ ರೀತಿ ಏನಾದ್ರು ಸೆಟ್ಟಿಂಗ್ ಮಾಡೋದಿದ್ರೆ ಅಲ್ಲಿ ನಾನು ಇಷ್ಟು ಮಿನಿಮಮ್ ಚಾರ್ಜಸ್ ಅಂತ ತಗೊಳ್ತೀನಿ. ಮೊದ್ಲಿಗೆ ಏನ್ ಚಾರ್ಜಸ್ ಮಾಡ್ತಿರ್ಲಿಲ್ಲ, ಮೊದ್ಲು ನನ್ನ ಹತ್ರ ಚಾನಲ್ ಚೆಕ್ ಮಾಡ್ಸಿರೋರಿಗೆ ಗೊತ್ತಿರುತ್ತೆ. ಬಟ್ ಈಗ ಹೇಗಾಗ್ತಿದೆ ಅಂದ್ರೆ ಫ್ರೀ ಆಗಿ ನೀವೇನ್ ಕೆಲಸ ಮಾಡ್ಕೊಡ್ತಿರಲ್ಲ ಅದಕ್ಕೆ ವ್ಯಾಲ್ಯೂ ಇರಲ್ಲ. ಸರಿಯಾಗಿ ಮಾಡಿದಾರೋ ಇಲ್ವೋ, ಈಗಲೂ ಸಹ ಫ್ರೀ ಆಗಿ ಯಾರಾದ್ರೂ ಹೆಲ್ಪ್ ಮಾಡ್ತಾರಾ, ಈ ರೀತಿಯ ಕ್ವಶನ್ಸ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಸೊ ಅದಕ್ಕೆ ನನ್ ಟೈಮ್ ವೇಸ್ಟ್ ಆಗೋದು ಬೇಡ, ನಿಮ್ಗೂ ಸಹ ನಾನು ಕೆಲಸ ಮಾಡಿದೀನಿ ಇಲ್ಲ ಅಂತ ಡೌಟ್ ಬರೋದು ಬೇಡ. ಕಡಿಮೆ ಪ್ರೈಸ್ ಅಲ್ಲೇನೆ ನಿಮ್ಗೆ ಏನ್ ಪ್ರಾಬ್ಲಮ್ ಇರುತ್ತೆ ಅದರ ಸೊಲ್ಯೂಷನ್ ಕೊಡ್ತೀನಿ. ಸೊ ಬೇಕಾದ್ರೆ ವಾಟ್ಸ್ಆಪ್ ಅಲ್ಲಿ ನೀವು ಕನೆಕ್ಟ್ ಆಗಿ. ಸೊ ಈಗ ಇನ್ನೊಂದು ಲಾಸ್ಟ್ ಕೇಸ್ ಏನಪ್ಪಾ ಅಂದ್ರೆ, ನನ್ಗೆ ಇಲ್ಲಿವರೆಗೂ ಬಂದಿರೋದ್ರಲ್ಲಿ ಒಬ್ರಿಗೆ ಅಥವಾ ಇಬ್ರಿಗೆ ಮಾತ್ರ ಈ ರೀತಿಯ ನೋಟಿಫಿಕೇಶನ್ ಬಂದು ನೆಕ್ಸ್ಟ್ ಅಪೀಲ್ ಮಾಡಿದಾಗ ಸರಿ ಆಯ್ತು. ಸೊ ಅಂತ ಕೇಸಸ್ ಯಾವಾಗ ಆಗುತ್ತಂದ್ರೆ, ನಿಮ್ಮ 2 ಚಾನಲ್ ಇದೆ, ಯಾವುದೇ ಚಾನಲ್ ಅಲ್ಲಿ ಯಾವುದೇ ರೀತಿಯ ಕಮ್ಯುನಿಟಿ ಸ್ಟ್ರೈಕ್ ಇರಲ್ಲ ಅಥವಾ ಕಾಪಿರೈಟ್ ಸ್ಟ್ರೈಕ್ ಸಹ ಇರಲ್ಲ. ಅಂತ ಟೈಮ್ ಅಲ್ಲಿ ಈ ಎರಡರಲ್ಲಿ ಒಂದ್ ಚಾನಲ್ ಅಲ್ಲಿ ಈ ರೀತಿ ಬರುತ್ತೆ. ಸೊ ಅವಾಗ ನಾವೇನ್ ಮಾಡ್ಬೇಕು, ಹಳೆ ಚಾನಲ್ ಏನು ಟರ್ಮಿನೇಟ್ ಆಗಿಲ್ಲ, ಹೊಸ ಚಾನಲ್ಗೂ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಸೊ ಅವಾಗ ಇಲ್ಲಿ ಕೆಳಗಡೆ ಅಪೀಲ್ ಅಂತ ಇದೆ ಅಲ್ಲ, ಅಲ್ಲಿ ಹೋಗಿ ಒಂದ್ ವಿಡಿಯೋ ಮಾಡಿ ಅಲ್ಲಿ ಸ್ಟಲ್ ಹಾಕಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ಸೇಮ್ ಹೇಗೆ ನಾವು ರೀಲ್ಸ್ ಕಂಟೆಂಟ್ ಬಂದಾಗ ಅಪೀಲ್ ಮಾಡ್ತೀವಲ್ಲ ಅದೇ ರೀತಿ. ಬಟ್ ಇಲ್ಲಿ ನೀವೇನ್ ಹೇಳ್ತಿರಲ್ಲ ಅಂದ್ರೆ ವಿಡಿಯೋದಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡ್ತಿರಲ್ಲ ಅದು ಸ್ವಲ್ಪ ಕಾನ್ಸೆಪ್ಟ್ ಡಿಫ್ರೆಂಟ್ ಇರುತ್ತೆ. ಸೊ ಇಲ್ಲಿ ನೀವು ನಮ್ಮ ಚಾನಲ್ ಅಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಹಳೆ ಚಾನಲ್ ಇದು, ಹೊಸ ಚಾನಲ್ ಇದು, ಹಳೆ ಚಾನಲ್ ಸಹ ಆಕ್ಟಿವ್ ಇದೆ, ಟರ್ಮಿನೇಟ್ ಏನು ಆಗಿಲ್ಲ, ಹೊಸ ಚಾನಲ್ ಸಹ ಆಕ್ಟಿವೇಟ್ ಇದೆ, ಅದರಲ್ಲೂ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಸೊ ನೀವು ಮಿಸ್ಟೇಕ್ ಆಗಿ ಈ ರೀತಿಯ ನೋಟಿಫಿಕೇಶನ್ ನನಗೆ ಕಳ್ಸಿದಿರಾ, ಸೊ ಒಮ್ಮೆ ನೀವು ಚೆಕ್ ಮಾಡಿ ನನ್ನ ಮಾನಿಟೈಸೇಷನ್ ಮತ್ತೆ ರೆಸ್ಯೂಮ್ ಮಾಡಿ ಅಂದ್ರೆ ಆನ್ ಮಾಡಿ ಅಂತ ಹೇಳ್ಬೇಕಾಗುತ್ತೆ. ಸೊ ಇದೆಲ್ಲದನ್ನ ನೀವು ಇಂಗ್ಲಿಷ್ ಅಥವಾ ಹಿಂದಿ ಲ್ಯಾಂಗ್ವೇಜ್ ಅಲ್ಲೇ ಹೇಳ್ಬೇಕು. ಸೊ ನೋಡಿ, ಫೈನಲ್ ಕನ್ಕ್ಲೂಷನ್ ಏನಂದ್ರೆ, ಈಗ ಯೂಟ್ಯೂಬ್ ಅಲ್ಲಿ ಪಾಲಿಸೀಸ್ ತುಂಬಾ ಸ್ಟ್ರಿಕ್ಟ್ ಆಗ್ತಿದೆ. ನೀವೇನಾದ್ರೂ ಕಿತಾಪತಿ ಮಾಡಿ ಆ ಕಡೆ ಈ ಕಡೆ ಹೋಗಿ ಹೇಗಾದ್ರೂ ಮಾನಿಟೈಸ್ ಮಾಡ್ಕೊಳ್ಳೋಣ, ಮುಂದೆ ಹೋಗಿ ಚಾನಲ್ ಗ್ರೋ ಮಾಡ್ಕೊಂಡ್ರೆ ಸಾಕು ಅಂತ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಚಾನಲ್ ಮಾನಿಟೈಸ್ ಮಾಡುವಾಗಲೇ ಯೂಟ್ಯೂಬ್ ಅವರು ಹಿಡ್ಕೊಂಡ್ಬಿಟ್ರೆ ಮುಂದೆ ಚಾನಲ್ ನ ಹೇಗ್ ಗ್ರೋ ಮಾಡ್ತೀರಾ ಹೇಳಿ. ನಿಮ್ಮ ಹತ್ರ ಹಾಲ್ ಟಿಕೆಟ್ ಇದ್ರೆ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಹೋಗಿ ಎಕ್ಸಾಮ್ ಬರೀತೀರಪ್ಪ. ಫಸ್ಟ್ ಎಕ್ಸಾಮ್ ಬರೆಯೋದ್ ನೋಡ್ಕೊಳ್ಳೋಣ, ಎಕ್ಸಾಮ್ ಬರೆಯೋದ್ ನೋಡಿ ಅದಾದ್ಮೇಲೆ ಪಾಸ್ ಆಗೋದ್ ನೋಡೋಣ. ಹಾಲ್ ಟಿಕೆಟ್ ಕೇಳಿದಾಗ ಆಧಾರ್ ಕಾರ್ಡ್ ತೋರಿಸಿದ್ರೆ ಬಿಡು ನಡೆಯುತ್ತೆ ಅಂದ್ರೆ ನಡೆಯುತ್ತಾ? ಯೋಚನೆ ಮಾಡಿ ನೋಡಿ.